ಹಾಯ್ ಹಲೋ ನಮಸ್ಕಾರ. ಹೇಮಾ ಪ್ರಭು ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಒಂದು ಬರ್ಫಿ ಹೇಳ್ಕೊಡ್ತಾ ಇದ್ದೇನೆ. ಸೊ ಅದಕ್ಕೆ ನಾನು ಒಂದು ಸ್ಮಾಲ್ ಕಪ್ಪಲ್ಲಿ ಕಡಲೆ ಹಿಟ್ಟು, ಅದೇ ಕಪ್ಪಲ್ಲೇ 3 ಗ್ಲಾಸ್ ಸಕ್ಕರೆ ತೊಗೋಬೇಕು. 3 ಗ್ಲಾಸ್ ಬೇಡ ಅಂದರೆ 2 ಗ್ಲಾಸ್ ತೊಗೊಂಡು 1 ಗ್ಲಾಸ್ನ ಡ್ರೈ ಫ್ರೂಟ್ಸ್ ತೊಗೋಬೋದು ನೀವು. ಸೊ ನಾನು ಸ್ವಲ್ಪ ಫುಲ್ ಹಾಕಿಲ್ಲ, ಹಾಫ್ ಗ್ಲಾಸ್ ಹಾಕಿದ್ದೀನಿ. ಹಾಗೆ ನಾನು ಕೊಬ್ಬರಿ ಕೂಡ ತುರಿದಿಟ್ಕೊಂಡಿದ್ದೆ, ಒಣ ಕೊಬ್ಬರಿ. ಸೊ ಅದನ್ನು ಕೂಡ ನಾನು ಹಾಕೋತಾ ಇದ್ದೀನಿ. ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಸೊ ಅದೇ ಕಪ್ಪಲ್ಲೇ ನಾನು ಹಾಲು ಕೂಡ ತೊಗೋತಾ ಇದ್ದೀನಿ. ಅದೇ ಕಪ್ಪಲ್ಲೇ ಸ್ವಲ್ಪ ತುಪ್ಪ ಕೂಡ ತೊಗೋತಾ ಇದ್ದೀನಿ. ಫುಲ್ ತೊಗೋಬೇಕು. ಆ್ಯಕ್ಚುಲಿ ನನಗೆ ಇಷ್ಟ ಇಲ್ಲ ತುಪ್ಪ ಅಷ್ಟೊಂದು, ಸ್ವಲ್ಪ ಅದಕ್ಕೆ ನಾನು ಮೈಸೂರು ಪಾಕ್ ಕೂಡ ತಿನ್ನೋದಿಲ್ಲ. ಸೊ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಸ್ಟವ್ ಮೇಲೆ ಒಟ್ಟಿಗೆ ಎಲ್ಲದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಒಂದು ಕನ್ಸಿಸ್ಟೆನ್ಸಿ ಬರೋ ತನಕ ಇದನ್ನು ಹೀರೋ ಥರ ನೋಡ್ಕೋಬೇಕು. ಇದು 7 ಕಪ್ ಹೇಗಾಗತ್ತೆ ಅಂದರೆ 3 ಕಪ್ ಸಕ್ಕರೆ, ಹಾಲು, ತುಪ್ಪ, ಒಣ ಕೊಬ್ಬರಿ ಆ್ಯಂಡ್ ಕಡಲೆ ಹಿಟ್ಟು. ಸೊ ಇದನ್ನು ಸೇರಿ 7 ಕಪ್ ಬರ್ಫಿ ಅಂತಲೇ ಹೇಳ್ತಾರೆ. ಸೊ ನನ್ನ ಹತ್ರ ಸ್ವಲ್ಪ ಡ್ರೈ ಫ್ರೂಟ್ಸ್ ಇತ್ತು, ಅದನ್ನು ನಾನು ಹಾಕೋತಾ ಇದ್ದೀನಿ. ಸೊ ಇದನ್ನು ಡೈರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕನ್ಸಿಸ್ಟೆನ್ಸಿ ಬಂದಮೇಲೆ ನಮಗೆ ಯಾವ ಥರದ ಶೇಪ್ಗೆ ಪ್ಲೇಟ್ ಬೇಕೋ ಆ ಶೇಪ್ ಪ್ಲೇಟ್ಗೆ ನಾವು ಹಾಕೋಬೇಕು. ನನ್ನ ಹತ್ರ ಇರೋ ಪ್ಲೇಟ್ಗೆ ನಾನು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನನಗೆ ಒಣ ಕೊಬ್ಬರಿ ಇದ್ರ ಮೇಲೆ ಹಾಕಿದರೆ ನನಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ ಅಂತ ಹೇಳಿ ಒಣ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಕೂಡ ಯೂಟ್ಯೂಬಲ್ಲಿ ನೋಡೇ ಮಾಡಿರೋದು. ಬಟ್ ಅವರು ಒಣ ಕೊಬ್ಬರಿ ಎಲ್ಲ ಈ ಥರ ಮೇಲೆ ಹಾಕಿರಲಿಲ್ಲ, ನಾನು ಹಾಕಿರೋದು. ನನಗೆ ತುಂಬ ಇಷ್ಟ ಆಗಿತ್ತು. ಇದು ಎಷ್ಟು ಸಖತ್ ಇಷ್ಟ ಆಗಿತ್ತು ಅಂದರೆ ಸಖತ್ ಇಷ್ಟ ಆಗಿತ್ತು. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.